ಅಂಡರ್ಸ್ಟ್ಯಾಂಡಿಂಗ್ ಕ್ವಾಡ್ರಿಲ್ಯಾಟರಲ್ಸ್ ಎಕ್ಸಸೈಸ್ 4.4 ಫಸ್ಟ್ ಮೇನ್ ಸ್ಟೇಟ್ ವೆದರ್ ಟ್ರೂ ಆರ್ ಫಾಲ್ಸ್. ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಗಳು ಟ್ರೂ ಆಗಿದೆಯಾ ಫಾಲ್ಸ್ ಆಗಿದೆಯಾ ಅಂತ ತಿಳಿಸಿ ಅಂತ ಹೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್ ನೋಡಿ, ಆಲ್ ರೆಕ್ಟ್ಯಾಂಗಲ್ಸ್ ಆರ್ ಸ್ಕ್ವೇರ್ಸ್. ಎಲ್ಲ ರೆಕ್ಟ್ಯಾಂಗಲ್ಗಳು ಸ್ಕ್ವೇರ್ ಆಗಿದೆ ಅಂತ ಕೇಳ್ತಿದ್ದಾರೆ. ಈ ಸ್ಟೇಟ್ಮೆಂಟ್ ಏನಾಗಿದೆ ಫಾಲ್ಸ್. ಈ ಸ್ಟೇಟ್ಮೆಂಟ್ ಫಾಲ್ಸ್. ಯಾಕೆ ಅಂತ ಹೇಳಿದರೆ ಸ್ಕ್ವೇರಿನ ಎಲ್ಲ ಪ್ರಾಪರ್ಟಿಗಳನ್ನು ರೆಕ್ಟ್ಯಾಂಗಲ್ಲು ಸ್ಯಾಟಿಸ್ಫೈ ಮಾಡಲ್ಲ. ಯಾಕೆ ಅಂದರೆ ಸ್ಕ್ವಯರ್ನಲ್ಲಿ ಆಲ್ ದ ಸೈಡ್ಸ್ ಆರ್ ಈಕ್ವಲ್ ಆಗಿರುತ್ತೆ, ಬಟ್ ಇನ್ ರೆಕ್ಟ್ಯಾಂಗಲ್ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಆಗಿರುತ್ತೆ. ರೆಕ್ಟ್ಯಾಂಗಲಲ್ಲಿ ಆಪೋಸಿಟ್ ಸೈಡ್ ಮಾತ್ರ ಈಕ್ವಲ್ ಆಗಿರುತ್ತೆ, ಸ್ಕ್ವೇರ್ನಲ್ಲಿ ಆಲ್ ದ ಸೈಡ್ಸ್ ಆರ್ ಈಕ್ವಲ್ ಆಗಿರುತ್ತೆ. ಹಾಗಾಗಿ ಆಲ್ ರೆಕ್ಟ್ಯಾಂಗಲ್ಸ್ ಆರ್ ಸ್ಕ್ವೇರ್ ಅನ್ನುವಂಥ ಸ್ಟೇಟ್ಮೆಂಟ್ ಏನಾಗಿದೆ ಫಾಲ್ಸ್. ಆದರೆ ನಾವು ಏನಂತ ಹೇಳ್ಬೋದು ಅಂದರೆ ಆಲ್ ಸ್ಕ್ವೇರ್ಸ್ ಆರ್ ರೆಕ್ಟ್ಯಾಂಗಲ್ ಅಂತ ಹೇಳ್ಬೋದು ನೋಡಿ. ಬಿಕಾಸ್ ಆಲ್ ಸ್ಕ್ವೇರ್ಸ್ ಆರ್ ರೆಕ್ಟ್ಯಾಂಗಲ್ ಬಟ್ ಆಲ್ ರೆಕ್ಟ್ಯಾಂಗಲ್ಸ್ ಆರ್ ನಾಟ್ ಸ್ಕ್ವೇರ್ಸ್. ಬಿ ಸ್ಟೇಟ್ಮೆಂಟ್, ಆಲ್ ರಾಂಬಸ್ ಆರ್ ಪ್ಯಾರಲೆಲೋಗ್ರಾಮ್. ಈ ಸ್ಟೇಟ್ಮೆಂಟ್ ಏನಾಗಿದೆ ಟ್ರೂ ಆಗಿದೆ. ಯಾಕೆ ಅಂದರೆ ರಾಂಬಸ್ ಈಸ್ ಎ ಪ್ಯಾರಲೆಲೋಗ್ರಾಮ್. ರಾಂಬಸ್ಸು ಪ್ಯಾರಲೋಗ್ರಾಮ್ ಆಗಿರೋದ್ರಿಂದ ಆಲ್ ರಾಂಬಸ್ ಆರ್ ಪ್ಯಾರಲೆಲೋಗ್ರಾಮ್ ಅನ್ನುವಂಥ ಸ್ಟೇಟ್ಮೆಂಟ್ ಏನಾಗಿರುತ್ತೆ ಟ್ರೂ ಆಗಿರುತ್ತೆ. ಸಿ ಕ್ವಶನ್ ನೋಡೋಣ. ಆಲ್ ಸ್ಕ್ವಯರ್ಸ್ ಆರ್ ರಾಂಬಸ್ ಆ್ಯಂಡ್ ಆಲ್ಸೋ ರೆಕ್ಟ್ಯಾಂಗಲ್ಸ್. ಎಲ್ಲ ಸ್ಕ್ವಯರ್ಗಳು ರಾಂಬಸ್ ಆಗಿರುತ್ತೆ ಮತ್ತು ಆಲ್ಸೋ ರೆಕ್ಟ್ಯಾಂಗಲ್ಲು ಆಗಿರುತ್ತೆ ಅಂತ ಹೇಳ್ತಾರೆ. ಈ ಸ್ಟೇಟ್ಮೆಂಟು ಸಹ ಏನಾಗಿದೆ ಟ್ರೂ ಆಗಿದೆ. ಯಾಕೆ ಅಂದರೆ ಸ್ಕ್ವಯರು ರಾಂಬಸ್ ಮತ್ತು ರೆಕ್ಟ್ಯಾಂಗಲ್ನ ಎಲ್ಲ ಪ್ರಾಪರ್ಟಿಗಳನ್ನು ಸ್ಯಾಟಿಸ್ಫೈ ಮಾಡುತ್ತೆ. ಹಾಗಾಗಿ ಆಲ್ ಸ್ಕ್ವಯರ್ಸ್ ಆರ್ ರಾಂಬಸ್ ಆ್ಯಂಡ್ ಆಲ್ಸೋ ರೆಕ್ಟ್ಯಾಂಗಲ್ಸ್ ಆಗಿರುತ್ತೆ. ಡಿ ನೋಡಿದರೆ ಆಲ್ ಸ್ಕ್ವೇರ್ಸ್ ಆರ್ ನಾಟ್ ಪ್ಯಾರಲೆಲೋಗ್ರಾಮ್ಸ್. ಈ ಸ್ಟೇಟ್ಮೆಂಟ್ ಏನಾಗಿದೆ ಫಾಲ್ಸ್ ಆಗಿದೆ. ಯಾಕೆ ಅಂತ ನೀವೇ ಹೇಳ್ಬೋದು ನೋಡಿ. ಎಲ್ಲ ಪ್ಯಾರಲೋಗ್ರಾಮ್ಗಳು ಸ್ಕ್ವೇರ್ ಆಗಿರುತ್ತೆ. ಯಾಕೆ ಅಂದರೆ ಪ್ಯಾರಲೋಗ್ರಾಮಲ್ಲಿ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಆ್ಯಂಡ್ ಪ್ಯಾರಲಲ್ ಆಗಿರುತ್ತೆ. ಸ್ಕ್ವೇರ್ನಲ್ಲೂ ಅಷ್ಟೇ ಏನಾಗಿರುತ್ತೆ ಆಪೋಸಿಟ್ ಸೈಡ್ಸ್ ಆರ್ ಪ್ಯಾರಲೇ ಆಗಿರುತ್ತೆ. ಮತ್ತು ಏನು ಹೇಳ್ತೀವಿ ಪ್ಯಾರಲೋಗ್ರಾಮಲ್ಲಿ ಆಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಂತ ಹೇಳ್ತೀವಿ. ಸ್ಕ್ವೇರಲ್ಲೂ ಆಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್ ಆಗಿರುತ್ತೆ. ಬಿಕಾಸ್ ಆಲ್ ಸ್ಕ್ವೇರ್ಸ್ ಆರ್ ಪ್ಯಾರಲೋಗ್ರಾಮ್. ಎಲ್ಲ ಸ್ಕ್ವೇರ್ಗಳು ಏನಾಗಿರುತ್ತೆ ಪ್ಯಾರಲೋಗ್ರಾಮ್ ಆಗಿರುತ್ತೆ. ಆ್ಯಸ್ ಆಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್ ಆ್ಯಂಡ್ ಆಪೋಸಿಟ್ ಆ್ಯಂಗಲ್ಸ್ ಈಕ್ವಲ್ ಆಗಿರೋದ್ರಿಂದ ಈ ಸ್ಟೇಟ್ಮೆಂಟ್ ಏನಾಗೋಯಿತು ಫಾಲ್ಸ್ ಆಗಿದೆ. ಈ ಕ್ವಶನ್, ಆಲ್ ಕೈಟ್ಸ್ ಆರ್ ರಾಂಬಸ್. ಎಲ್ಲ ಕೈಟ್ಗಳು ರಾಂಬಸ್ ಆಗಿದೆಯಾ ಅಂತ ಕೇಳ್ತಿದ್ದಾರೆ. ಇಲ್ಲ, ಇದು ಫಾಲ್ಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇದು ಫಾಲ್ಸ್ ಆಗಿದೆ. ಬಿಕಾಸ್ ದ ಲೆಂತ್ ಆಫ್ ದ ಸೈಡ್ಸ್ ಆಫ್ ಎ ಕೈಟ್ ಆರ್ ನಾಟ್ ಆಫ್ ಸೇಮ್ ಲೆಂತ್. ಅಂದರೆ ಕೈಟಲ್ಲಿ ಆಲ್ ಸೈಡ್ಸ್ ಎಲ್ಲ ಸೈಡ್ಗಳು ಈಕ್ವಲ್ ಆಗಿರೋದ್ರಿಂದ, ಆದರೆ ರಾಂಬಸ್ಸಲ್ಲಿ ಏನಾಗಿರುತ್ತೆ ಆಲ್ ಸೈಡ್ಸ್ ಆರ್ ಈಕ್ವಲ್ ಆಗಿರುತ್ತೆ. ಹಾಗಾಗಿ ಆಲ್ ಕೈಟ್ಸ್ ಆರ್ ರಾಂಬಸಸ್ ಅನ್ನುವಂಥ ಸ್ಟೇಟ್ಮೆಂಟ್ ಏನಾಗಿದೆ ಫಾಲ್ಸ್ ಆಗಿದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್, ಆಲ್ ರಾಂಬಸ್ ಆರ್ ಕೈಟ್. ನೋಡಿ, ನಮ್ಮ ಪ್ರೀವಿಯಸ್ ಸ್ಟೇಟ್ಮೆಂಟಲ್ಲಿ ಏನಿತ್ತು ಅಂದರೆ ಆಲ್ ಕೈಟ್ಸ್ ಆರ್ ರಾಂಬಸ್ ಅಂತ ಹೇಳಿದರು. ಆ ಸ್ಟೇಟ್ಮೆಂಟ್ ಏನಾಗಿತ್ತು ಫಾಲ್ಸ್ ಆಗಿತ್ತು. ಅದರ ಆಪೋಸಿಟ್ ಸ್ಟೇಟ್ಮೆಂಟ್ ಆಗಿದೆ ಇದೇನು ಆಲ್ ರಾಂಬಸ್ ಆರ್ ಕೈಟ್ ಅನ್ನುವಂಥ ಸ್ಟೇಟ್ಮೆಂಟ್ ಏನಾಗಿರುತ್ತೆ ಟ್ರೂ ಆಗಿರುತ್ತೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನಪ್ಪ ಅಂದರೆ ಆಲ್ ಪ್ಯಾರಲೆಲೋಗ್ರಾಮ್ಸ್ ಆರ್ ಟ್ರಪೀಸಿಯಂ. ಈ ಸ್ಟೇಟ್ಮೆಂಟು ಟ್ರೂ ಆಗಿರುತ್ತೆ. ಯಾಕೆ ಅಂದರೆ ಪ್ಯಾರಲೆಲೋಗ್ರಾಮಲ್ಲಿ 2 ಪೇರ್ ಆಫ್ ಆಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್ ಆಗಿರುತ್ತೆ. ಟ್ರಪೀಸಿಯಮಲ್ಲಿ 1 ಪೇರ್ ಆಫ್ ಆಪೋಸಿಟ್ ಸೈಡ್ಸ್ ಆರ್ ಪ್ಯಾರಲ್ ಆಗಿರುತ್ತೆ. ಹಾಗಾಗಿ ನೋಡಿ, ಟ್ರಪೀಸಿಯಂ ಆಗಬೇಕು ಅಂದರೆ 1 ಪೇರ್ ಆಫ್ ಆಪೋಸಿಟ್ ಸೈಡ್ಸ್ ಪ್ಯಾರಲ್ ಆಗಿದ್ರೆ ಸಾಕು. ಈ 2 ಪೇರ್ಗಳು ಪ್ಯಾರಲಲ್ ಆಗಿರೋದ್ರಿಂದ ಎಂತ ಹೇಳ್ಬೋದು ಆಲ್ ಪ್ಯಾರಲೆಲೋಗ್ರಾಮ್ಸ್ ಆರ್ ಟ್ರಪೀಸಿಯಂ ಅನ್ನುವಂಥ ಸ್ಟೇಟ್ಮೆಂಟ್ ಏನಾಗಿರುತ್ತೆ ಟ್ರೂ ಆಗಿರುತ್ತೆ. ನೆಕ್ಸ್ಟ್ ಸ್ಟೇಟ್ಮೆಂಟ್, ಆಲ್ ಸ್ಕ್ವೇರ್ಸ್ ಆರ್ ಟ್ರಪೀಸಿಯಂ. ಇಲ್ಲೂ ಸಹ ಸೇಮ್ ರೀಸನ್ ಆಗಿದೆ. ಹಾಗಾಗಿ ಇದು ಸಹ ಏನಾಗಿದೆ ಟ್ರೂ ಆಗಿದೆ. ಆಲ್ ಸ್ಕ್ವೇರ್ಸ್ ಆರ್ ಟ್ರಪೀಸಿಯಂ ಅನ್ನುವಂಥ ಸ್ಟೇಟ್ಮೆಂಟು ಟ್ರೂ ಆಗಿದೆ. ಸೆಕೆಂಡ್ ಮೇನ್, ಐಡೆಂಟಿಫೈ ಆಲ್ ದ ಕ್ವಾಡ್ರಿಲ್ಯಾಟರಲ್ಸ್ ದಟ್ ಹ್ಯಾವ್. ಅಂದರೆ ಅವ್ರು ಕೊಟ್ಟಿರುವಂಥ ರೀಸನ್ನಿಗೆ ಯಾವ ಕ್ವಾಡ್ರಿಲ್ಯಾಟರಲ್ ಬರುತ್ತೆ ಅನ್ನೋದನ್ನು ಐಡೆಂಟಿಫೈ ಮಾಡಬೇಕಾಗಿದೆ. ಫಸ್ಟ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ ಅಂದರೆ 4 ಸೈಡ್ಸ್ ಆಫ್ ಈಕ್ವಲ್ ಲೆಂತ್. ಒಂದು ಕ್ವಾಡ್ರಿಲ್ಯಾಟರಲ್ನ 4 ಸೈಡ್ಸ್ಗಳು ಈಕ್ವಲ್ ಆಗಿರುವಂಥ ಕ್ವಾಡ್ರಿಲ್ಯಾಟರಲ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ನಾವು ಹೇಳ್ಬೋದು ಈಸಿಯಾಗಿ ರಾಂಬಸ್ ಆ್ಯಂಡ್ ಸ್ಕ್ವಯರ್ ಹ್ಯಾವ್ ಆಲ್ 4 ಸೈಡ್ಸ್ ಆಫ್ ಈಕ್ವಲ್ ಲೆಂತ್. ರಾಂಬಸ್ ಮತ್ತು ಸ್ಕ್ವಯರ್ನಲ್ಲಿ ಎಲ್ಲ 4 ಸೈಡ್ಗಳು ಏನಾಗಿರುತ್ತೆ ಈಕ್ವಲ್ ಆಗಿರುತ್ತೆ. ನೆಕ್ಸ್ಟ್ ಸ್ಟೇಟ್ಮೆಂಟ್,
4 ರೈಟ್ ಆ್ಯಂಗಲ್ಸ್, 4 ರೈಟ್ ಆ್ಯಂಗಲ್ಗಳು ಬಂದಿರುವಂತಹ ಕ್ವಾಡ್ರಿಲ್ಯಾಟರಲ್ಗಳು ಯಾವ್ಯಾವು ಅಂತ ಕೇಳಿದರೆ ಸ್ಕ್ವಯರ್ ಆ್ಯಂಡ್ ರೆಕ್ಟ್ಯಾಂಗಲ್ ಹ್ಯಾವ್ 4 ರೈಟ್ ಆ್ಯಂಗಲ್ಸ್. ರೈಟ್ ಆ್ಯಂಗಲ್ಸ್ ಅಂದರೆ 90 ಡಿಗ್ರಿ, ಎಲ್ಲ ಆ್ಯಂಗಲ್ಗಳು 90 ಡಿಗ್ರಿ ಆಗಿರುವಂತಹ ಕ್ವಾಡ್ರಿಲ್ಯಾಟರಲ್ ಯಾವುದು ಅಂದರೆ ಸ್ಕ್ವಯರ್ ಆ್ಯಂಡ್ ರೆಕ್ಟ್ಯಾಂಗಲ್ ಆಗಿರುತ್ತೆ. ಥರ್ಡ್ ಮೇನ್, ಎಕ್ಸ್ಪ್ಲೇನ್ ಹೌ ಎ ಸ್ಕ್ವಯರ್ ಈಸ್ ಎ ಕ್ವಾಡ್ರಿಲ್ಯಾಟರಲ್. ಅಂದರೆ ಸ್ಕ್ವಯರು ಯಾವ ರೀತಿಯಾಗಿ ಕ್ವಾಡ್ರಿಲ್ಯಾಟರಲ್ ಆಗಿದೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ತಿದ್ದಾರೆ ನೋಡಿ. ಸ್ಕ್ವಯರ್ ಈಸ್ ಎ ಕ್ವಾಡ್ರಿಲ್ಯಾಟರಲ್ ಬಿಕಾಸ್ ಇಟ್ ಹ್ಯಾಸ್ 4 ಸೈಡ್. ಸ್ಕ್ವಯರ್ನಲ್ಲಿ 4 ಸೈಡ್ಸ್ ಇರೋದ್ರಿಂದ ನಾವೇಂತ ಹೇಳ್ಬೋದು, ಸ್ಕ್ವಯರನ್ನು ಕ್ವಾಡ್ರಿಲ್ಯಾಟರಲ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಸ್ಕ್ವಯರ್ ಈಸ್ ಎ ಪ್ಯಾರಲೆಲೋಗ್ರಾಮ್. ಅಂದರೆ ಸ್ಕ್ವಯರು ಪ್ಯಾರಲೋಗ್ರಾಮ್ ಯಾವ ರೀತಿ ಆಗಿದೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿ ಅಂತಿದ್ದಾರೆ. ಸ್ಕ್ವಯರ್ ಈಸ್ ಎ ಪ್ಯಾರಲೆಲೋಗ್ರಾಮ್ ಬಿಕಾಸ್ ಇಟ್ಸ್ ಆಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್. ಅಂದರೆ ಸ್ಕ್ವಯರಲ್ಲಿ ಆಪೋಸಿಟ್ ಸೈಡ್ಸ್ಗಳು ಪ್ಯಾರಲಲ್ ಆಗಿರೋದ್ರಿಂದ ನಾವು ಅದನ್ನು ಏನು ಹೇಳ್ಬೋದು, ಸ್ಕ್ವಯರ್ ಈಸ್ ಎ ಪ್ಯಾರಲೆಲೋಗ್ರಾಮ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಎ ರಾಂಬಸ್. ಅಂದರೆ ಸ್ಕ್ವಯರ್ ಈಸ್ ಎ ರಾಂಬಸ್ ಬಿಕಾಸ್ ಆಲ್ ದ 4 ಸೈಡ್ಸ್ ಆರ್ ಈಕ್ವಲ್ ಲೆಂತ್ ಆ್ಯಂಡ್ ಡಯಾಗ್ನಲ್ಸ್ ಬೈಸೆಕ್ಟ್ ಅಟ್ ರೈಟ್ ಆ್ಯಂಗಲ್ಸ್. ಅಂದರೆ ಸ್ಕ್ವಯರ್ನಲ್ಲಿ ಎಲ್ಲ ಸೈಡ್ಸ್ಗಳು ಈಕ್ವಲ್ ಆಗಿದೆ ಮತ್ತು ಡಯಾಗ್ನಲ್ಸ್ ಬೈಸೆಕ್ಟ್ ಅಟ್ ರೈಟ್ ಆ್ಯಂಗಲ್ ಆಗಿರೋದ್ರಿಂದ ನಾವೆಂತ ಹೇಳ್ಬೋದು, ಸ್ಕ್ವಯರ್ ಈಸ್ ಎ ರಾಂಬಸ್ ಅಂತ ಹೇಳ್ಬೋದು. ನೆಕ್ಸ್ಟ್, ಎ rectangle. Square is a rectangle because all angles are ರೈಟ್ ಆ್ಯಂಗಲ್ಸ್. ಅಂದರೆ ಎಲ್ಲ ಆ್ಯಂಗಲ್ಗಳು 90 ಡಿಗ್ರಿ ಬರೋದ್ರಿಂದ, ಸ್ಕ್ವಯರ್ನಲ್ಲಿ ಎಲ್ಲ ಆ್ಯಂಗಲ್ಗಳು 90 ಡಿಗ್ರಿ ಬರೋದ್ರಿಂದ ಸ್ಕ್ವಯರ್ ಈಸ್ ಎ ರೆಕ್ಟ್ಯಾಂಗಲ್ ಅಂತ ನಾವು ಹೇಳ್ಬೋದು. ಫೋರ್ತ್ ಮೇನ್, ನೇಮ್ ದ ಕ್ವಾಡ್ರಿಲ್ಯಾಟರಲ್ಸ್ whose diagonals ಬೈಸೆಕ್ಟ್ ಈಚ್ ಅದರ್. ಅಂದರೆ ಯಾವ ಒಂದು ಕ್ವಾಡ್ರಿಲ್ಯಾಟರಲ್ನಲ್ಲಿ ಡಯಾಗ್ನಲ್ಸ್ಗಳು ಬೈಸೆಕ್ಟ್ ಈಚ್ ಅದರ್ ಆಗುತ್ತೆ ಅಂತ ಕೇಳ್ತಿದ್ರೆ, ಹಾಗಾದರೆ ನಾವು ಕ್ವಾಡ್ರಿಲ್ಯಾಟರಲ್ಗಳ ನೇಮ್ಗಳನ್ನು ಬರಿಬೇಕಾಗುತ್ತೆ. ಬೈಸೆಕ್ಟ್ ಈಚ್ ಅದರ್, ಡಯಾಗ್ನಲ್ಸ್ ಬೈಸೆಕ್ಟ್ ಈಚ್ ಅದರ್ ಆಗಿರುವಂಥ ಕ್ವಾಡ್ರಿಲ್ಯಾಟರಲ್ಗಳು ಯಾವ್ಯಾವು ಅಂದರೆ ಪ್ಯಾರಲೆಲೋಗ್ರಾಮ್, ರಾಂಬಸ್, ರೆಕ್ಟ್ಯಾಂಗಲ್ಸ್ ಆ್ಯಂಡ್ ಸ್ಕ್ವಯರ್ಸ್. ಈ 4ರಲ್ಲೂ ಸಹ ಏನಾಗಿರುತ್ತೆ, ಡಯಾಗ್ನಲ್ಸ್ ಬೈಸೆಕ್ಟ್ ಈಚ್ ಅದರ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಡಯಾಗ್ನಲ್ಸ್ ಆರ್, ನೋಡಿ ಇದು ಕಂಟಿನ್ಯೂಷನ್, ಇದು ಡಯಾಗ್ನಲ್ಸ್ ಆರ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ ಈಚ್ ಅದರ್. ಡಯಾಗ್ನಲ್ಗಳು ಏನಾಗಿರಬೇಕು, ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ಸ್ ಆಗಿರಬೇಕು. ಹಾಗಾದ್ರೆ ಯಾವ್ಯಾವ ಕ್ವಾಡ್ರಿಲ್ಯಾಟರಲ್ನಲ್ಲಿ ಡಯಾಗ್ನಲ್ಸ್ ಆರ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಗಿರುತ್ತೆ ಅಂದರೆ ರಾಂಬಸ್ ಆ್ಯಂಡ್ ಸ್ಕ್ವಯರ್ನಲ್ಲಿ ಡಯಾಗ್ನಲ್ಸ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಗಿರುತ್ತೆ. ಥರ್ಡ್ ಒನ್, ಡಯಾಗ್ನಲ್ಸ್ ಆರ್ ಈಕ್ವಲ್. ಯಾವ ಕ್ವಾಡ್ರಿಲ್ಯಾಟರಲ್ನಲ್ಲಿ ಡಯಾಗ್ನಲ್ಸ್ಗಳು ಈಕ್ವಲ್ ಆಗಿರುತ್ತೆ ಅಂದರೆ ಇನ್ ರೆಕ್ಟ್ಯಾಂಗಲ್ ಆ್ಯಂಡ್ ಸ್ಕ್ವಯರ್. ರೆಕ್ಟ್ಯಾಂಗಲ್ ಮತ್ತು ಸ್ಕ್ವಯರ್ನಲ್ಲಿ ಡಯಾಗ್ನಲ್ಸ್ ಆರ್ ಈಕ್ವಲ್ ಆಗಿರುತ್ತೆ. ಫಿಫ್ತ್ ಕ್ವಶನ್, ಎಕ್ಸ್ಪ್ಲೇನ್ ವೈ ಎ ರೆಕ್ಟ್ಯಾಂಗಲ್ ಈಸ್ ಎ ಕಾನ್ವೆಕ್ಸ್ ಕ್ವಾಡ್ರಿಲ್ಯಾಟರಲ್. ಅಂದರೆ ರೆಕ್ಟ್ಯಾಂಗಲ್ಲು ಕಾನ್ವೆಕ್ಸ್ ಕ್ವಾಡ್ರಿಲ್ಯಾಟರಲ್ ಆಗಿದೆ ಅಂತ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ತಿದ್ದಾರೆ. ಎ ಸೊಲ್ಯೂಷನ್, ರೆಕ್ಟ್ಯಾಂಗಲ್ ಈಸ್ ಎ ಕಾನ್ವೆಕ್ಸ್ ಕ್ವಾಡ್ರಿಲ್ಯಾಟರಲ್ ಬಿಕಾಸ್ ಬೋತ್ ಆಫ್ ಇಟ್ಸ್ ಡಯಾಗ್ನಲ್ಸ್ ಲೈ ಇನ್ಸೈಡ್ ದ ರೆಕ್ಟ್ಯಾಂಗಲ್. ಅಂದರೆ ರೆಕ್ಟ್ಯಾಂಗಲ್ನಲ್ಲಿ ನಾವು ಡಯಾಗ್ನಲ್ಸನ್ನು ಎಳೆದಾಗ ಆ ಡಯಾಗ್ನಲ್ಸ್ಗಳು ರೆಕ್ಟ್ಯಾಂಗಲ್ನ ಒಳಗಡೆನೇ ಇರುತ್ತೆ. ಹಾಗಾಗಿ ನಾವು ಎಂತ ಹೇಳ್ಬೋದು, ರೆಕ್ಟ್ಯಾಂಗಲ್ ಈಸ್ ಎ ಕಾನ್ವೆಕ್ಸ್ ಕ್ವಾಡ್ರಿಲ್ಯಾಟರಲ್ ಅಂತ ಹೇಳ್ಬೋದು. ಹಾಗಾದರೆ ಡಯಾಗ್ನಲ್ಸು ಹೊರಗಡೆ ಯಾವ ರೀತಿಯಾಗಿ ಬರುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲನ್ನು ಹೇಳ್ತೀನಿ ನೋಡಿ. ಕ್ವಾಡ್ರಿಲ್ಯಾಟರಲ್ನ ಬರ್ಕೊಂಡೀನಿ ನೋಡಿ. 1 2 3 4 ಸೈಡ್ಸ್ ಇದೆ ಅಲ್ವಾ ಈ ಕ್ವಾಡ್ರಿಲ್ಯಾಟರಲ್ನಲ್ಲಿ. ಇಲ್ಲೇನು ಮಾಡೋಣ, ಆಪೋಸಿಟ್ ವರ್ಟೆಕ್ಸನ್ನು ಜಾಯಿನ್ ಮಾಡಿದರೆ ನಮಗೆ ಡಯಾಗ್ನಲ್ ಬರುತ್ತೆ ಅಲ್ವಾ. ನೋಡಿ, ಮೊದಲನೇ ಡಯಾಗ್ನಲನ್ನು ಎಳಿತಾ ಇದ್ದೀನಿ. ಜಾಯಿನ್ ಮಾಡಿದೆ ಡಯಾಗ್ನಲನ್ನು. ನೋಡಿ, ನೇಮಿಂಗನ್ನು ಮಾಡಿದರೆ ಎ ಬಿ ಸಿ ಡಿ ಅಂತ ನೇಮಿಂಗ್ ಮಾಡಿದರೆ ಎ ಸಿ ಇಸ್ ಎ ಡಯಾಗ್ನಲ್. ಎ ಸಿ ಅನ್ನೋದು ಕ್ವಾಡ್ರಿಲ್ಯಾಟರಲ್ನ ಒಳಗಡೆ ಇದೆ, ಇನ್ಸೈಡ್ ದ ಕ್ವಾಡ್ರಿಲ್ಯಾಟರಲ್ ಇದೆ ಅಲ್ವಾ. ನೆಕ್ಸ್ಟ್ ಏನು, ಬಿ ಡಿ ಅನ್ನುವಂಥದ್ದು ವರ್ಟೆಕ್ಸ್ ಅಲ್ವಾ, ಅದನ್ನು ಸಹ ಜಾಯಿನ್ ಮಾಡಿದರೆ ನನಗೆ ಡಯಾಗ್ನಲ್ ಸಿಗುತ್ತೆ ಅಲ್ವಾ. ನೋಡಿ, ಜಾಯಿನ್ ಮಾಡ್ತೀನಿ ಅಂದರೆ ಡಯಾಗ್ನಲನ್ನು ಡ್ರಾ ಮಾಡ್ತಾ ಇದ್ದೀನಿ. ಈ ಬಿ ಡಿ ಅನ್ನುವಂಥ ಡಯಾಗ್ರಾಮ್ ಏನಾಗಿದೆ ನೋಡಿ, ಕ್ವಾಡ್ರಿಲ್ಯಾಟರಲ್ನ ಹೊರಗಡೆ ಬಂದಿದೆ, ಔಟ್ಸೈಡ್ ದ ಕ್ವಾಡ್ರಿಲ್ಯಾಟರಲ್ ಬಂದಿದೆ. ಅಂದರೆ ಈ ಕ್ವಾಡ್ರಿಲ್ಯಾಟರಲ್ನ ನಾವೇನು ಹೇಳ್ಬೋದು, ಇಟ್ ಈಸ್ ನಾಟ್ ಎ ಕಾನ್ವೆಕ್ಸ್ ಕ್ವಾಡ್ರಿಲ್ಯಾಟರಲ್. ಅಂದರೆ ಯಾವುದೇ ಒಂದು ಕ್ವಾಡ್ರಿಲ್ಯಾಟರಲ್ನೇ ಡಯಾಗ್ನಲನ್ನು ಡ್ರಾ ಮಾಡಿದಾಗ ಅದು ಔಟ್ಸೈಡ್ ದ ಕ್ವಾಡ್ರಿಲ್ಯಾಟರಲ್ ಬಂತಪ್ಪ ಅಂದರೆ ಅದನ್ನು ಏನು ಹೇಳ್ತೀವಿ, ಇಟ್ ಈಸ್ ನಾಟ್ ಎ ಕಾನ್ವೆಕ್ಸ್ ಕ್ವಾಡ್ರಿಲ್ಯಾಟರಲ್. ಕಾನ್ವೆಕ್ಸ್ ಕ್ವಾಡ್ರಿಲ್ಯಾಟರಲ್ ಅಂದರೆ ಅದೇನಾಗಿರುತ್ತೆ, ಕಾನ್ಕೇವ್ ಕ್ವಾಡ್ರಿಲ್ಯಾಟರಲ್ ಆಗಿರುತ್ತೆ. ಅದೇ ರೀತಿ ಇಲ್ಲೇನಾಗಿದೆ, ರೆಕ್ಟ್ಯಾಂಗಲ್ನಲ್ಲಿ ಡಯಾಗ್ನಲ್ಸ್ಗಳು ಇನ್ಸೈಡ್ ದ ರೆಕ್ಟ್ಯಾಂಗಲ್ ಬಂದಿರೋದ್ರಿಂದ
ರೆಕ್ಟ್ಯಾಂಗಲ್ ಈಸ್ ಎ ಕಾನ್ವೆಕ್ಸ್ ಕ್ವಾಡ್ರಿಲ್ಯಾಟ್ರಲ್ ಆಗಿರುತ್ತೆ. ಇದು ಜಸ್ಟ್ ನಿಮಗೆ ಅರ್ಥ ಆಗಲಿ ಅಂತ ಹೇಳಿದ್ದು, ಇದೇನು ಬರೀ ಅಂತ ಅವಶ್ಯಕತೆ ಇರೋದಿಲ್ಲ. Sixth problem, ABC is a right angle triangle and O is the midpoint of the side opposite to right angle. Explain why O is equidistant from AB and C ಅಂತ ಹೇಳ್ತಿದ್ದಾರೆ. ಅಂದರೆ ಎ ಬಿ ಸಿ ಅನ್ನುವಂಥದ್ದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗಿದೆ. ಹಾಗಾಗಿ ಬರಿತೀನಿ ಎ ಬಿ ಸಿ ಇಸ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅವ್ರು ಕೊಟ್ಟಿರೋದು. ನೆಕ್ಸ್ಟ್ ಏನು ಹೇಳ್ತಾರೆ, ಮಿಡ್ ಪಾಯಿಂಟ್ ಆಫ್ ಸೈಡ್ ಓ ಈಸ್ ದ ಮಿಡ್ ಪಾಯಿಂಟ್ ಆಫ್ ದ ಸೈಡ್. ಓ ಅನ್ನುವಂಥದ್ದು ಎ ಸಿಯ ಮಿಡ್ ಪಾಯಿಂಟ್ ಆಗಿದೆ. ಹಾಗಾಗಿ ಏನು ಹೇಳ್ಬೋದು, ಓ ಇಸ್ ದ ಮಿಡ್ ಪಾಯಿಂಟ್ ಆಫ್ ದ ಸೈಡ್ ಎ ಸಿಯ ಮಿಡ್ ಪಾಯಿಂಟ್ ಆಗಿದೆ ಅಂದರೆ ಅದು ಮಧ್ಯ ಬಿಂದು ಅಂತ ಈಕ್ವಲ್ ಆಗಿ ಡಿವೈಡ್ ಮಾಡಿರುತ್ತೆ. ಅಂದರೆ ಎ ಒ ಇಸ್ ಈಕ್ವಲ್ ಟು ಓ ಸಿ ಆಗಿರುತ್ತೆ. ನೋಡಿ, ಎ ಒ ಇಸ್ ಈಕ್ವಲ್ ಟು ಓ ಸಿ. ಜೊತೆಯಲ್ಲಿ ಹೇಳ್ತಾನೆ ಮಿಡ್ ಪಾಯಿಂಟ್ ಆಫ್ ದ ಸೈಡ್ ಆಪೋಸಿಟ್ ಟು ರೈಟ್ ಆ್ಯಂಗಲ್. ಮಿಡ್ ಪಾಯಿಂಟ್ ಇರುವಂಥ ಸೈಡ್ ಇದೆಯಲ್ಲ, ಇದೇನಾಗಿದೆ, ರೈಟ್ ಆ್ಯಂಗಲ್ಗೆ ಆಪೋಸಿಟ್ ಆಗಿದೆ. ಹಾಗಾಗಿ ಆ್ಯಂಗಲ್ ಬಿ ಅನ್ನುವಂಥದ್ದು ಏನಾಗಿರುತ್ತೆ, 90 ಡಿಗ್ರಿ ಆಗಿರುತ್ತೆ. ಜೊತೆ ಒಂದು ಹಿಂಟನ್ನು ಕೊಡ್ತಾ ಇದ್ದಾನೆ, ದ ಡಾಟೆಡ್ ಲೈನ್ಸ್ ಆರ್ ಡ್ರಾನ್ ಅಡಿಷನಲಿ ಟು ಎಲ್ಪ್ ಯು. ನಮಗೆ ಎಲ್ಪ್ ಆಗೋದಕ್ಕೋಸ್ಕರ ಇಲ್ಲಿ ಏನು ಮಾಡಿದ್ದಾರೆ, ಡಾಟೆಡ್ ಲೈನನ್ನು ಅವರು ಡ್ರಾ ಮಾಡಿದ್ದಾರೆ. ನೋಡಿ, ಎ ಡಿ ಆ್ಯಂಡ್ ಡಿ ಸಿ ಆರ್ ಡ್ರಾನ್. ಸೊ ಇವೆರಡು ಡ್ರಾ ಮಾಡಿರೋದ್ರಿಂದ ನಾವು ಎಂತ ಹೇಳ್ಬೋದು ಅಂತ ಹೇಳಿದರೆ, ನೋಡಿ, ಎ ಡಿ ಈಸ್ ಪ್ಯಾರಲಲ್ ಟು ಬಿ ಸಿ ಅಂತ ಹೇಳ್ಬೋದು. ಎ ಡಿ ಅನ್ನುವಂಥದ್ದು ಬಿ ಸಿಗೆ ಪ್ಯಾರಲಲ್ ಆಗಿರುತ್ತೆ. ಜೊತೆಯಲ್ಲಿ ಎ ಬಿ ಈಸ್ ಪ್ಯಾರಲಲ್ ಟು ಡಿ ಸಿ ಆಗಿರುತ್ತೆ. ಅವೆರಡು ಸಹ ಏನಾಗಿದೆ, ಪ್ಯಾರಲಲ್ ಆಗಿದೆ. ಜೊತೆಯಲ್ಲಿ ಏನಾಗಿದೆ, ಎ ಡಿ ಈಸ್ ಈಕ್ವಲ್ ಟು ಬಿ ಸಿ ಆಗಿರುತ್ತೆ. ಎ ಡಿ ಅನ್ನೋದು ಬಿ ಸಿಗೆ ಈಕ್ವಲ್ ಆಗಿದೆ. ಜೊತೆ ಇನ್ನೊಂದು ಏನಾಗಿದೆ, ಎ ಬಿ ಈಸ್ ಈಕ್ವಲ್ ಟು ಡಿ ಸಿ ಆಗಿದೆ. ಅಂದರೆ ಇದು ರೈಟ್ ಆ್ಯಂಗಲ್ ಇರೋದ್ರಿಂದ ನೋಡಿ, ಇವೆರಡನ್ನೂ ಜಾಯಿನ್ ಮಾಡೋದ್ರಿಂದ ಏನಾಗುತ್ತೆ, ಇದು ಮತ್ತು ಇದು ಪ್ಯಾರಲಲ್ ಆಗಿರುತ್ತೆ, ಇದೂ ಸಹ ಪ್ಯಾರಲಲ್ ಆಗಿರುತ್ತೆ. ಪ್ಯಾರಲಲ್ ಆಗೋದ್ರ ಜೊತೆಗೆ ಅವು ಏನಾಗುತ್ತೆ, ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಆಗಿರುತ್ತೆ. Therefore ನಾವೇಂತ ಹೇಳ್ಬೋದು ಅಂದರೆ, ಎ ಬಿ ಸಿ ಡಿ ಈಸ್ ಎ ರೆಕ್ಟ್ಯಾಂಗಲ್ ಆ್ಯಸ್ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಆ್ಯಂಡ್ ಪ್ಯಾರಲಲ್. ಆಪೋಸಿಟ್ ಸೈಡ್ಗಳು ಏನಾಗಿದೆ, ಈಕ್ವಲ್ ಆಗಿದೆ ಮತ್ತು ಪ್ಯಾರಲಲ್ ಆಗಿದೆ. ಆ್ಯಂಡ್ ಆಲ್ ದ ಇಂಟೀರಿಯರ್ ಆ್ಯಂಗಲ್ಸ್ ಆರ್ 90 ಡಿಗ್ರಿ. ಎಲ್ಲ ಆ್ಯಂಗಲ್ಗಳು 90 ಡಿಗ್ರಿ ಅಂತ ಹೇಳ್ತೀವಿ. ಯಾಕಂದರೆ ಇದು 90 ಡಿಗ್ರಿ ಇದೆ, ಇದು ಪ್ಯಾರಲಲ್ ಆಗಿರೋದ್ರಿಂದ ಈ ಆ್ಯಂಗಲ್ ಸಹ ಏನಾಗುತ್ತೆ, 90 ಡಿಗ್ರಿ ಆಗಿರುತ್ತೆ. ಜೊತೆಗೆ ಇದು ಮತ್ತು ಇದೂ ಸಹ ಏನಾಗೋಗುತ್ತೆ, 90 ಡಿಗ್ರಿ ಆಗೋಗುತ್ತೆ. ಹಾಗಾಗಿ ಎ ಬಿ ಸಿ ಡಿ ಈಸ್ ಏನಾಯಿತು, ಪ್ಯಾರಲಲ್. ಎ ಬಿ ಸಿ ಡಿ ಈಸ್ ಎ ರೆಕ್ಟ್ಯಾಂಗಲ್ ಆಗೋಯಿತು. ರೆಕ್ಟ್ಯಾಂಗಲ್ನ ಸ್ಪೆಷಲ್ ಪ್ರಾಪರ್ಟಿ ಏನಪ್ಪ ಅಂದರೆ, ಇನ್ ಎ ರೆಕ್ಟ್ಯಾಂಗಲ್ ಡಯಾಗ್ನಲ್ಸ್ ಆರ್ ಈಕ್ವಲ್ ಆ್ಯಂಡ್ ಆಲ್ಸೋ ಬೈಸೆಕ್ಟ್ ಈಚ್ ಅದರ್. ರೆಕ್ಟ್ಯಾಂಗಲ್ನಲ್ಲಿ ಡಯಾಗ್ನಲ್ಗಳು ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಅಂದರೆ ಯಾವುದು, ಎ ಸಿ ಈಸ್ ಈಕ್ವಲ್ ಟು ಬಿ ಡಿ ಆಗಿರುತ್ತೆ. ಎ ಸಿ ಈಸ್ ಈಕ್ವಲ್ ಟು ಬಿ ಡಿ ಆಗೋಯಿತು. ಜೊತೆಗೆ ಬೈಸೆಕ್ಟ್ ಈಚ್ ಅದರ್ ಅಂತ ಹೇಳ್ತಾರೆ. ಅಂದರೆ ಡಯಾಗ್ನಲ್ಗಳನ್ನು ಎಳೆದಾಗ ಅದು ಒಂದು ಪಾಯಿಂಟಲ್ಲಿ ಏನಾಯಿತು, ಇಂಟರ್ಸೆಕ್ಟ್ ಆಗುತ್ತೆ. ಆ ಡಯಾಗ್ನಲ್ಗಳು ಈಕ್ವಲ್ ಆಗಿ ಡಿವೈಡ್ ಆಗಿರುತ್ತೆ. ಅಂದರೆ ಎ ಸಿ ಅನ್ನುವಂಥದ್ದು ಯಾವ ರೀತಿ ಡಿವೈಡ್ ಆಗಿರುತ್ತೆ ಅಂದರೆ, ಎ ಒ ಇಸ್ ಈಕ್ವಲ್ ಟು ಒ ಸಿ ಆಗಿರುತ್ತೆ. ಅದೇ ರೀತಿ ಬಿ ಡಿ ಅನ್ನುವಂಥದ್ದು ಬಿ ಒ ಇಸ್ ಈಕ್ವಲ್ ಟು ಒ ಡಿ ಆಗಿರುತ್ತೆ. ಬರ್ಬಿಡೋಣ ನೋಡಿ, ಏನು, ಎ ಒ ಇಸ್ ಈಕ್ವಲ್ ಟು ಒ ಸಿ ಆಗಿರುತ್ತೆ ಆ್ಯಂಡ್ ಬಿ ಒ ಇಸ್ ಈಕ್ವಲ್ ಟು ಒ ಡಿ ಆಗಿರುತ್ತೆ. ಈಗ ಒಂದನ್ನು ಯೋಚನೆ ಮಾಡಿ, ಇಲ್ಲಿ ಎರಡೂ ಡಯಾಗ್ನಲ್ಗಳು ಈಕ್ವಲ್ ಆಗಿರೋದ್ರಿಂದ ಅವು ಬೈಸೆಕ್ಟ್ ಈಚ್ ಅದರ್ ಆಗಿರೋದ್ರಿಂದ ಇವಿಷ್ಟೂ ಸಹ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಅಂದರೆ ಎ ಒ ಇಸ್ ಈಕ್ವಲ್ ಟು ಒ ಸಿ ಇಸ್ ಈಕ್ವಲ್ ಟು ಬಿ ಒ ಇಸ್ ಈಕ್ವಲ್ ಟು ಒ ಡಿ ಆಗಿರುತ್ತೆ. ಯಾಕೆ ಅಂದರೆ ಡಯಾಗ್ನಲ್ಸ್ ಬೈಸೆಕ್ಟ್ ಈಚ್ ಅದರ್. ಹೌದು, ಎರಡೂ ಡಯಾಗ್ನಲ್ಗಳು ಈಕ್ವಲ್ ಆಗಿರೋದ್ರಿಂದ ಇವು ಇಷ್ಟೂ ಸಹ ಏನಾಗಿರುತ್ತೆ, ಒಂದಕ್ಕೊಂದು ಈಕ್ವಲ್ ಆಗಿರುತ್ತೆ. ಹಾಗಾದರೆ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ, ಓ ಎ ಈಸ್ ಈಕ್ವಲ್ ಟು ಒ ಬಿ ಈಸ್ ಈಕ್ವಲ್ ಟು ಒ ಸಿ ಈಸ್ ಈಕ್ವಲ್ ಟು ಒ ಡಿ ಆಗಿರೋದ್ರಿಂದ ಓ ಈಸ್ ಈಕ್ವಿ ಡಿಸ್ಟೆಂಟ್ ಫ್ರಮ್ ಬಿ ಸಿ ಬಿ ಎ ಬಿ ಸಿ ಡಿ ಆಗಿರುತ್ತೆ. ನೋಡಿ, ಇನ್ನೂ ಒಂದ್ಸಲ ಹೇಳ್ತೀನಿ, ಎ ಒ ಇಸ್ ಈಕ್ವಲ್ ಟು ಒ ಸಿ ಇಸ್ ಈಕ್ವಲ್ ಟು
ಬಿ ಒ ಇಸ್ ಈಕ್ವಲ್ ಟು ಒ ಡಿ ಆಗಿದೆ. ಅಷ್ಟು ಈಕ್ವಲ್ ಆಗಿರೋದ್ರಿಂದ ಓ ಇದೆಯಲ್ಲ ಇದು ಈಕ್ವಿ ಡಿಸ್ಟೆಂಟ್ ಫ್ರಮ್, ಇದು ಸಮ ದೂರದಲ್ಲಿದೆ ಯಾವ್ಯಾವುದಕ್ಕೆ ಅಂದರೆ ಎಗೆ, ಬಿಗೆ, ಸಿ ಆ್ಯಂಡ್ ಡಿಗೆ ಈಕ್ವಿ ಡಿಸ್ಟೆಂಟ್ ಆಗಿದೆ. ಹಾಗಾಗಿ ದಸ್ ಓ ಈಸ್ ದ ಈಕ್ವಿ ಡಿಸ್ಟೆಂಟ್ ಫ್ರಮ್ ಎ, ಬಿ ಆ್ಯಂಡ್ ಸಿ. ಇದನ್ನೇ ಪ್ರೂವ್ ಮಾಡಿ ಅಂತ ಹೇಳಿದ್ರು, ಪ್ರೂವ್ ಮಾಡಾಗಿದೆ. ಈ ರೀತಿಯಾಗಿ ನೀವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕಾಗತ್ತೆ.